5 ಸೆಕೆಂಡ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಪರಿಶ್ರಮ ಎಲ್ಲ ಪಟ್ಟು ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋಸ್ ಎಲ್ಲ ನೀವು ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿ ಸಬ್ಸ್ಕ್ರೈಬರ್ಸ್ ವಾಚ್ ಟೈಮ್ ಎಲ್ಲದನ್ನ ಕಂಪ್ಲೀಟ್ ಮಾಡ್ಕೊಂಡು ಚಾನಲ್ ಫೈನಲ್ ಆಗಿ ಮಾನಿಟೈಸ್ ಆಗುತ್ತೆ ಅನ್ನೋ ಖುಷಿಯಿಂದ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡ್ತೀರಾ. ಬಟ್ ಅಪ್ಲೈ ಆದ್ಮೇಲೆ ಯೂಟ್ಯೂಬ್ ಇಂದ ನಿಮ್ಗೆ ಈ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ. ನಿಮ್ಮ ಚಾನಲ್ ಅಲ್ಲಿ ರೀಯೂಸ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಇದೆ, ನಿಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ ಅಂತ. ಆ ಟೈಮ್ ಅಲ್ಲಿ ಆಗುವಂತಹ ಬೇಜಾರು ಹಾಗೂ ಟೆನ್ಷನ್ ಏನಿದೆ ಅದು ಅವರಿಗೇನೆ ಗೊತ್ತು. ಇದೆಲ್ಲ ಯಾಕಾಗುತ್ತಂದ್ರೆ ನಿಮ್ಮ ಚಾನಲ್ ಅಲ್ಲಿ ಏನೆಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತಿರಲ್ಲ ಅದು ಯೂಟ್ಯೂಬ್ ಪಾಲಿಸಿನ ಫಾಲೋ ಮಾಡ್ತಿರಲ್ಲ. ಸೊ ಅದಕ್ಕೇನ್ ಮಾಡ್ಬೇಕು, ಯೂಟ್ಯೂಬ್ ಪಾಲಿಸಿನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಬಟ್ ಅದು ಎಲ್ರಿಗೂ ಅರ್ಥ ಆಗಲ್ಲ. ಈಗ ಮತ್ತೆ ಅದೇ ಪ್ರಶ್ನೆ, ಅದಕ್ಕೇನ್ ಮಾಡ್ಬೇಕು? ಸಿಂಪಲ್ ಆನ್ಸರ್, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು. ಬಟ್ ಯಾಕೆ? ಅದ್ಯಾಕಪ್ಪ ಅಂದ್ರೆ ಈ ವಿಡಿಯೋದಲ್ಲಿ ನಿಮ್ಗೆ ಟೋಟಲ್ ಆಗಿ 7 ರೀತಿಯ ವಿಡಿಯೋಸ್ನ ನೀವೇನಾದ್ರೂ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಮುಂದೆ ಹೋಗಿ ನಿಮ್ಗೆ ಚಾನಲ್ಗೆ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಈಗಲೇ ಅಲರ್ಟ್ ಆಗ್ಬಿಡಿ. ಎಲ್ಲಾ ಎಫರ್ಟ್ಸ್ ನ ಹಾಕಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಮುಂದೆ ಹೋಗಿ ಮಾನಿಟೈಸೇಷನ್ ಗೆ ಅಪ್ಲೈ ಮಾಡಿದಾಗ ಚಾನಲ್ ಏನಾದ್ರೂ ಮಾನಿಟೈಸ್ ಆಗಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಸೊ ಹಳ್ಳಕ್ಕೆ ಬಿದ್ಮೇಲೆ ಹಳ್ಳ ಇತ್ತಲ್ಲಪ್ಪ ಅನ್ನೋ ಬದಲು ಈಗಲೇ ಹಳ್ಳಕ್ಕೆ ಬೀಳ್ಬೇಡಿ ಅಂತ ಹೇಳೋಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕಂದ್ರೆ ವಿಡಿಯೋ ಕೊನೆಯಲ್ಲಿ ನೀವು ಆಲ್ರೆಡಿ ಹಳ್ಳಕ್ಕೆ ಬಿದ್ದಿದ್ದೀರಾ ಅಂದ್ರೆ ನಿಮ್ಮ ಚಾನಲ್ ಅಲ್ಲಿ ರೀಯೂಸ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಆಲ್ರೆಡಿ ಬಂದಿದೆ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಏನೆಲ್ಲ ಪ್ರೊಸೀಜರ್ಸ್ ನ ಫಾಲೋ ಮಾಡ್ಬೇಕು ಎಲ್ಲದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮ್ಮ ಚಾನಲ್ ಮಾನಿಟೈಸ್ ಆಗಿರ್ಲಿ ಅಥವಾ ಮುಂದೆ ಮಾನಿಟೈಸ್ ಮಾಡೋ ಪ್ಲಾನ್ ಇರ್ಲಿ, ಈ ವಿಡಿಯೋ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈಗ ಮ್ಯಾಟರ್ಗೆ ಬರೋಣ. ಫಸ್ಟ್ ಟೈಪ್ ಆಫ್ ವಿಡಿಯೋ ಬಂದು ಬಟ್ಟಿ ಇಳಿಸುವಿಕೆ. ಸಿಂಪಲ್ ಆಗಿ ಹೇಳೋದಾದ್ರೆ ಕಾಪಿ ಮಾಡಿ ಪೇಸ್ಟ್ ಮಾಡ್ಬಿಡೋದು. ಬೇರೆಯವರು ಅಪ್ಲೋಡ್ ಮಾಡಿದಂತಹ ವಿಡಿಯೋನ ತಗೊಳ್ಳೋದು, ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡೋದು. ಈಸಿ ಅಂಡ್ ಸಿಂಪಲ್. ಈ ರೀತಿ ಮಾಡಿದ್ರೆ ಇದು ಬಂದು ಓನ್ ಕಂಟೆಂಟ್ ಆಗಲ್ಲ, ರೀಯೂಸ್ ಕಂಟೆಂಟ್ ಅಂತಾನೆ ಬರುತ್ತೆ. ಸೊ ಈ ರೀತಿ ಶಾರ್ಟ್ ಕಟ್ ಕಂಟೆಂಟ್ ನ ಹಾಕಕ್ ಹೋಗ್ಬೇಡಿ, ನಿಮ್ಮ ಓನ್ ಕಂಟೆಂಟ್ ನ ಹಾಕಿ. ಸೆಕೆಂಡ್ ಟೈಪ್ ಬಂದು ಗ್ರೀನ್ ಸ್ಕ್ರೀನ್. ಇದನ್ನ ಈಗ ತುಂಬಾ ಜನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದೇನಪ್ಪಾ ಅಂದ್ರೆ ವೈರಲ್ ಆಗಿರೋ ವಿಡಿಯೋನ ತಗೊಳ್ಳೋದು, ಆ ವಿಡಿಯೋ ಮೇಲೆ ನಿಮ್ಮ ಚಿಕ್ಕ ಫೋಟೋ ಹಾಕೋದು. ಚಿಕ್ಕ ಫೋಟೋ ಇಲ್ಲ ಅಂದ್ರೆ ಜಸ್ಟ್ ವಿಡಿಯೋ ಹಾಕೋದು. ಆ ಒಂದು ನಿಮ್ಮ ವಿಡಿಯೋದಲ್ಲಿ ಯಾವುದೇ ರಿಯಾಕ್ಷನ್ ಇರಲ್ಲ, ಯಾವುದೇ ಕಮೆಂಟ್ರಿ ಇರಲ್ಲ, ಯಾವುದೇ ತರದ ಒಪಿನಿಯನ್ ಕೂಡ ಇರಲ್ಲ. ಜಸ್ಟ್ ಆ ವಿಡಿಯೋ ಪ್ಲೇ ಆಗ್ತಿರುತ್ತೆ, ಅದ್ರ ಕೆಳಗಡೆ ನೀವು ನಿಮ್ಮ ಫೋಟೋ ಅಥವಾ ವಿಡಿಯೋನ ಆಡ್ ಮಾಡಿರ್ತೀರಾ. ಸೊ ಒಟ್ನಲ್ಲಿ ಹೇಳ್ಬೇಕಂದ್ರೆ ಆ ವಿಡಿಯೋದಲ್ಲಿ ನಿಮ್ಮ ಯಾವುದೇ ವ್ಯಾಲ್ಯೂ ಅಡಿಷನ್ ಇರಲ್ಲ. ಆ ವೈರಲ್ ಆದಂತಹ ವಿಡಿಯೋ ಮೇಲೆ ನಿಮ್ಮ ಎಫರ್ಟ್ ಯಾವುದೇ ರೀತಿಯ ಇರಲ್ಲ. ಸೊ ಈ ರೀತಿಯ ವಿಡಿಯೋಸ್ ನ ನೀವು ನಿಮ್ಮ ಚಾನಲ್ ಅಲ್ಲಿ ಹಾಕ್ಬಿಟ್ರೆ ಯೂಟ್ಯೂಬ್ ಅವರು ಚಾನಲ್ ನ ಮಾನಿಟೈಸ್ ಮಾಡ್ತಾರಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದಕ್ಕೆ ಈ ರೀತಿಯ ವಿಡಿಯೋಸ್ ನ ಮಾಡಕ್ ಹೋಗ್ಬೇಡಿ. ಬೇಕಾದ್ರೆ ಆ ವಿಡಿಯೋ ಮೇಲೆ ನಿಮ್ಮ ರಿಯಾಕ್ಷನ್ ಕೊಡಿ, ನಿಮ್ಮ ಕಾಮೆಂಟ್ರಿ ಕೊಡಿ, ಆ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದೆ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನ ಕೊಡಿ. ಅವಾಗ ಅದು ರಿಯೂಸ್ ಕ್ಯಾಟಗರಿಯಲ್ಲಿ ಬರಲ್ಲ, ರಿಯಾಕ್ಷನ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಯೂಟ್ಯೂಬ್ ಪಾಲಿಸಿ ಪ್ರಕಾರ ನೀವೇನಾದ್ರೂ ಒಂದು ವಿಡಿಯೋಗೆ ರಿಯಾಕ್ಷನ್ ವಿಡಿಯೋ ಮಾಡ್ತಾ ಇದೀರಾ ಅಂದ್ರೆ ಆ ವಿಡಿಯೋಸ್ ಮಾನಿಟೈಸ್ ಆಗೋಕೆ ಯಾವುದೇ ತೊಂದರೆ ಆಗಲ್ಲ. ಥರ್ಡ್ ಟೈಪ್ ಬಂದು ಮೂವೀಸ್ ಅಥವಾ ಸೀರಿಯಲ್ ಕ್ಲಿಪ್ಸ್, ಇಲ್ಲ ಅಂದ್ರೆ ಯಾವುದೇ ಪ್ರೋಮೋ ವಿಡಿಯೋಸ್ ನ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು. ಈ ರೀತಿಯ ವಿಡಿಯೋಸ್ ಏನಿದೆ ರೀಯೂಸ್ ಕಂಟೆಂಟ್ ಗಿಂತ ತುಂಬಾ ಡೇಂಜರ್ ಕಣ್ರಿ. ಅದ್ಯಾಕಂತ ಮುಂದೆ ಹೇಳ್ತೀನಿ. ಸೊ ಇಲ್ಲಿ ನೀವೇನ್ ಮಾಡ್ತೀರಾ, ಮೂವೀಸ್ ಅಥವಾ ಸೀರಿಯಲ್ ಕ್ಲಿಪ್ಸ್ ನ ಕಟ್ ಮಾಡಿ ಒಂದ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರಾ. ಬಟ್ ಆ ಎಲ್ಲಾ ವಿಡಿಯೋಸ್ ಏನಿದೆ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ಆ ವಿಡಿಯೋಸ್ ಮೇಲೆ ರೀಯೂಸ್ ಕಂಟೆಂಟ್ ಬರುತ್ತೆ. ಇದು ಬಂದು ನಾರ್ಮಲ್ ಪ್ರಾಬ್ಲಮ್. ಅದೇ ಏನಾದ್ರು ಆ ವಿಡಿಯೋ ಓನರ್ ಏನಾದ್ರು ನಿಮ್ಮ ಚಾನಲ್ ಮೇಲೆ ಸ್ಟ್ರೈಕ್ ಕೊಟ್ರೆ, ಉದಾಹರಣೆಗೆ ನಿಮ್ಮ ಚಾನಲ್ ಅಲ್ಲಿ ನೀವು ಬಿಗ್ ಬಾಸ್ ವಿಡಿಯೋಸ್ ನ ಯೂಸ್ ಮಾಡಿದೀರಾ ಅನ್ಕೊಳ್ಳಿ, ಅವಾಗ ಆ ವಿಡಿಯೋ ಓನರ್ ಏನಿರ್ತಾರೆ ನಿಮ್ಮ ಚಾನಲ್ ಮೇಲೆ ಏನಾದ್ರು ಸ್ಟ್ರೈಕ್ ಕೊಟ್ರೆ ರೀಯೂಸ್ ಕಂಟೆಂಟ್ ಇರ್ಲಿ, ನಿಮ್ಮ ಚಾನಲ್ ಮೇಲೆ ಸ್ಟ್ರೈಕ್ ಕೂಡ ಬರುತ್ತೆ. ಮತ್ತೊಂದು ಟೆನ್ಷನ್. ಅದೇ ಅವ್ರೇನಾದ್ರೂ ಹೋಗ್ಲಿ ಬಿಡು, ಜಸ್ಟ್ ಒಂದ್ ಸ್ಟ್ರೈಕ್ ಯಾಕೆ, ನಮ್ಮ ಇಷ್ಟೊಂದು ವಿಡಿಯೋಸ್ ನ ಯೂಸ್ ಮಾಡಿದ್ದಾರೆ, ಒಂದ್ ಬೇಡ ಇನ್ನೆರಡು ಸ್ಟ್ರೈಕ್ ಕೊಡ್ಬೇಡಣ ಅಂತ ಪ್ಲಸ್ ಇನ್ನೆರಡು ಸ್ಟ್ರೈಕ್ ಕೊಟ್ರೆ ಟೋಟಲ್ ಎಷ್ಟಾಯ್ತು? 3 ಸ್ಟ್ರೈಕ್ ಆಯ್ತು. ಇಂಥ ಕಂಡೀಷನ್ ಅಲ್ಲಿ 1 2 3 4 5 6 7 ದಿನ ಇರುತ್ತೆ ನಿಮ್ಮ ಚಾನಲ್ ಉಳಿಸ್ಕೊಳ್ಳಕ್ಕೆ. ಅದಾದ್ಮೇಲೆ ನಿಮ್ಮ ಚಾನಲ್ ಇರಲ್ಲ, ನಿಮ್ಮ ವಿಡಿಯೋಸ್ ಇರಲ್ಲ, ಉಳಿಯೋದೇ ಜಸ್ಟ್ ಮೆಮೊರೀಸ್, ನೆನಪುಗಳು. ಚಾನಲ್ ಅಲ್ಲಿ ಏನಾದ್ರೂ ರಿಯೂಸ್ ಕಂಟೆಂಟ್ ಬಂದ್ರೆ ಅದನ್ನ ರಿಮೂವ್ ಮಾಡಿ, ವಿಡಿಯೋಸ್ ನ ಡಿಲೀಟ್ ಮಾಡಿ, ಚಾನಲ್ ನ ಸರಿಪಡಿಸ್ಕೊಂಡು ಮತ್ತೆ ರೀಅಪ್ಲೈ ಮಾಡಿ ನಿಮ್ಮ ಚಾನಲ್ ನ ಮಾನಿಟೈಸ್ ಮಾಡ್ಕೋಬಹುದು. ಅದೇ ಏನಾದ್ರೂ ನಿಮ್ಗೆ ಸ್ಟ್ರೈಕ್ ಬಂದ್ರೆ ಅದು ಬೇರೆ ಲೆವೆಲ್ ಆಗ್ಬಿಡುತ್ತೆ. 3ಕ್ಕಿಂತ ಜಾಸ್ತಿ ಸ್ಟ್ರೈಕ್ ಬಂದಾಗ ಆ 7 ದಿನ ಏನ್ ಟೈಮ್ ಇರುತ್ತಲ್ಲ ನಿಮ್ಮ ಹತ್ರ, ಆ 7 ದಿನದಲ್ಲಿ ನೀವೇನಾದ್ರೂ ವಿಡಿಯೋ ಓನರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಆ ಸ್ಟ್ರೈಕ್ ನ ಟೇಕ್ ಡೌನ್ ಮಾಡಿ ಅಂತ ಹೇಳಿದ್ರೆ ಅವ್ರೇನಾದ್ರೂ ಅದನ್ನ
ಟೇಕ್ ಡೌನ್ ಮಾಡಿದ್ರೆ ಮಾತ್ರ ನಿಮ್ಮ ಚಾನಲ್ ಉಳಿಯುತ್ತೆ. ಬಟ್ ಅವರು ಸ್ಟ್ರೈಕ್ ನ ಟೇಕ್ ಡೌನ್ ಮಾಡ್ಕೋತಾರೆ ಅಂತ ನಂಬಿಕೆ ಇರ್ಬೇಕಲ್ಲ. ನಂಬಿಕೆ ಇದ್ರೆ ಟ್ರೈ ಮಾಡಿ, ಬಟ್ ಅದು ಅಷ್ಟೊಂದು ಈಸಿ ಇಲ್ಲ. ನಾನ್ ನನ್ನ ರೂಮ್ ಮೇಟ್ಗೆ ನಂಬಲ್ಲ. ಈಗ ಅವರು 4ನೇ ಟೈಪ್ ಬಂದು ಗೇಮ್ ಪ್ಲೇ ರೆಕಾರ್ಡಿಂಗ್. ಇದನ್ನ ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಗೇಮಿಂಗ್ ಚಾನಲ್ ವಿಡಿಯೋಸ್ ಮಾನಿಟೈಸ್ ಆಗಲ್ಲ ಅಂತ ಅಲ್ಲ, ಮಾನಿಟೈಸ್ ಆಗುತ್ತೆ. ಬಟ್ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಉದಾಹರಣೆಗೆ ನೀವೇನಾದ್ರೂ ಪಬ್ಜಿ ಗೇಮ್ ನ ಆಡ್ತಾ ಇದ್ದೀರಾ, ಅದರ ಗೇಮ್ ಪ್ಲೇ ನ ನೀವು ರೆಕಾರ್ಡ್ ಮಾಡ್ಕೊಂಡು ಆಸ್ ಇಟ್ ಈಸ್ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ರೆ ಆ ರೀತಿಯ ಕಂಟೆಂಟ್ ಮಾನಿಟೈಸ್ ಆಗಲ್ಲ. ಯಾಕಂದ್ರೆ ಅದರಲ್ಲಿ ಯಾವುದೇ ರೀತಿಯ ವಾಯ್ಸ್ ಓವರ್ ಇರಲ್ಲ, ಯಾವುದೇ ರೀತಿಯ ಕಾಮೆಂಟ್ರಿ ಇರಲ್ಲ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಈ ರೀತಿಯ ವಿಡಿಯೋಸ್ ಮೇಲೆ ನೀವು ಯಾವುದೇ ರೀತಿಯ ವ್ಯಾಲ್ಯೂ ಅಡಿಷನ್ ಮಾಡಿರಲ್ಲ. ಅದಕ್ಕೋಸ್ಕರನೇ ನಿಮ್ಮ ಚಾನಲ್ ಅಲ್ಲಿ ಗೇಮ್ ಪ್ಲೇ ರೆಕಾರ್ಡಿಂಗ್ ಮಾಡ್ತಾ ಇದ್ದೀರಾ, ಅದನ್ನ ಅಪ್ಲೋಡ್ ಮಾಡಿ ವಿಡಿಯೋಸ್ ನ ಮಾಡ್ತೀರಾ ಅಂದ್ರೆ ಅದಕ್ಕೆ ಸ್ವಲ್ಪ ವಾಯ್ಸ್ ಓವರ್ ಕೊಡಿ, ಸ್ವಲ್ಪ ಎಡಿಟಿಂಗ್ ಮಾಡಿ, ಅದ್ರ ಮೇಲೆ ನಿಮ್ಮ ರಿಯಾಕ್ಷನ್ ಇದೆ ಅದನ್ನ ಕೊಡಿ. ಅವಾಗ ವ್ಯಾಲ್ಯೂ ಅಡಿಷನ್ ಆಗಿದೆ ಅಂತ ಕನ್ಸಿಡರ್ ಆಗಿ ನಿಮ್ಮ ಚಾನಲ್ ಮಾನಿಟೈಸ್ ಆಗೋಕೆ ಯಾವುದೇ ತೊಂದರೆ ಆಗಲ್ಲ. 5th ಕ್ಯಾಟಗರಿ ಬಂದು ಸೋಷಿಯಲ್ ಮೀಡಿಯಾದಿಂದ ವಿಡಿಯೋಸ್ ನ ಡೌನ್ಲೋಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡೋದು. ಎಕ್ಸಾಂಪಲ್ ಗೆ ಇನ್ಸ್ಟಾದಲ್ಲಿ ಯಾವುದೇ ಒಂದು ವೈರಲ್ ವಿಡಿಯೋ ಕಾಣಿಸ್ತೋ ತಗೋ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಡೋದು, ನೆಕ್ಸ್ಟ್ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು. ಇದರಲ್ಲಿ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ವಿಡಿಯೋ ಏನಾದ್ರೂ ವೈರಲ್ ಆಗ್ತಿದೆ, ನಿಮ್ಗೆ ಅಲ್ಲಿ ಒಳ್ಳೆ ವ್ಯೂಸ್ ಕೂಡ ಬರುತ್ತೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಬಟ್ ಅದು ಮಾನಿಟೈಸ್ ಗೆ ಅಪ್ಲೈ ಮಾಡಿದಾಗ ವ್ಯೂಸ್ ಎಷ್ಟೇ ಇರ್ಲಿ, ಆ ರೀತಿಯ ಕಂಟೆಂಟ್ ಇದ್ರೆ ಯೂಟ್ಯೂಬ್ ಅದನ್ನ ರೀಯೂಸ್ ಕಂಟೆಂಟ್ ಅಂತಾನೆ ಕನ್ಸಿಡರ್ ಮಾಡುತ್ತೆ. ಸೊ ಈ ರೀತಿ ಕೂಡ ಸೋಷಿಯಲ್ ಮೀಡಿಯಾದಿಂದ ವಿಡಿಯೋಸ್ ನ ಡೌನ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಬೇಗ ವ್ಯೂಸ್ ಗೇನ್ ಮಾಡಿ ಮಾನಿಟೈಸ್ ಮಾಡ್ಕೋಬಹುದು ಅಂತ ಕಂಟೆಂಟ್ ನ ಹಾಕಕ್ ಹೋಗ್ಬೇಡಿ. ಬಟ್ ಅದೇ ನಿಮ್ದೇ ವಿಡಿಯೋಸ್ ಇದೆ, ನೀವು ಯೂಟ್ಯೂಬ್ ಇನ್ಸ್ಟಾದಲ್ಲೂ ಕೂಡ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ತೊಂದರೆ ಇಲ್ಲ. ಬಟ್ ಬೇರೆಯವರ ವಿಡಿಯೋಸ್ ನ ನಿಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಕ್ಯಾಟಗರಿ ಬಂದು ಸೇಮ್ ವಿಡಿಯೋಸ್ ನ ಮಲ್ಟಿಪಲ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡೋದು. ಇದು ಎಸ್ಪೆಷಲಿ ಯಾವಾಗ ಆಗುತ್ತಪ್ಪ ಅಂದ್ರೆ ನೀವು ಒಳ್ಳೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗ. ಹೇಗಂತ ಹೇಳ್ತೀನಿ. ಎಲ್ಲಾದ್ರೂ ಹೋಗಿ ಒಂದ್ ವಿಡಿಯೋ ಶೂಟ್ ಮಾಡ್ಕೋತೀರಾ, ವಿಡಿಯೋ ಚೆನ್ನಾಗ್ ಬಂದಿದೆ ಅಂತ ನಿಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಆ ವಿಡಿಯೋನ ಶೇರ್ ಮಾಡ್ತೀರಾ. ಸೊ ಆ ನಿಮ್ಮ ಫ್ರೆಂಡ್ಸ್ ಎಲ್ಲ ತಮ್ಮ ವಿಡಿಯೋಸ್ ಚಾನಲ್ ಅಲ್ಲಿ ಸೇಮ್ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ವಾಹ್ ಎಂತ ಗೆಳೆತನ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಯೂಟ್ಯೂಬ್ಗೆ ಅದು ಅರ್ಥ ಆಗಲ್ಲ. AI ಅಲ್ವಾ, ಅದಕ್ಕೆ. ಸೊ ಯೂಟ್ಯೂಬ್ ಅಲ್ಗಾರಿದಮ್ ಏನ್ ಅನ್ಕೊಳ್ಳುತ್ತೆ, ನೀವು ಏನ್ ವಿಡಿಯೋ ಅಪ್ಲೋಡ್ ಮಾಡಿದೀರಾ ಸೇಮ್ ವಿಡಿಯೋ ಬೇರೆ ಚಾನಲ್ ಮೇಲೂ ಅಪ್ಲೋಡ್ ಆಗಿದೆ, ಸೊ ಹಾಗಂತ ಇದು ರಿಯೂಸ್ ಕಂಟೆಂಟ್ ಗೆ ಬರುತ್ತೆ ಅಂತ ನಿಮ್ಮ ಚಾನಲ್ ಮೇಲೆ ರಿಯೂಸ್ ಕಂಟೆಂಟ್ ಬರುವಂತಹ ಚಾನ್ಸಸ್ ತುಂಬಾ ಇರುತ್ತೆ. ನಿಮಗ್ ಬರ್ಲಿಲ್ಲ ಅಂದ್ರೂ ನಿಮ್ಮ ಆ ಫ್ರೆಂಡ್ಸ್ ಗಂದ್ರು ಬಂದೇ ಬರುತ್ತೆ. ಸೊ ಈ ರೀತಿಯ ವಿಡಿಯೋಸ್ ಮಾಡಿ ಚಾನಲ್ ಗೆ ರಿಯೂಸ್ ಕಂಟೆಂಟ್ ಬರೋದ್ರಿಂದ ನಿಮ್ಮ ಫ್ರೆಂಡ್ಶಿಪ್ ಗೆ ಚಾನಲ್ ಗೆ ಎಫೆಕ್ಟ್ ಆಗುತ್ತೆ. ಲಾಸ್ಟ್ ಕ್ಯಾಟಗರಿ ಬಂದು ಜಸ್ಟ್ ಇಮೇಜಸ್ ನ ಯೂಸ್ ಮಾಡಿ ಅದ್ರ ಮೇಲೆ ಸ್ಕ್ರಾಲಿಂಗ್ ಟೆಕ್ಸ್ಟ್ ನ ಹಾಕೋದು. ಇದು ಬಂದು ಮೋಟಿವೇಶನ್ ಚಾನಲ್ ಏನ್ ಮಾಡಿರ್ತಾರಲ್ಲ ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ನನ್ನಲ್ಲಿ ಬರುವಂತಹ 80 to 90% ಚಾನಲ್ ಅಲ್ಲಿ ಇದೇ ರೀತಿಯ ಪ್ರಾಬ್ಲಮ್ ಇರೋದು. ಇದರಲ್ಲಿ ಏನಿಲ್ಲ, ಜಸ್ಟ್ ಇಮೇಜ್ ನ ಹಾಕಿ ಕೆಳಗಿಂದ ಮೇಲ್ಗಡೆ ಅಥವಾ ಮೇಲಿಂದ ಕೆಳಗಡೆ ಟೆಕ್ಸ್ಟ್ ನ ಸ್ಕ್ರಾಲ್ ಮಾಡೋದು. ಇಲ್ಲಪ್ಪ ನನ್ನ ಹತ್ರ ವ್ಯಾಲ್ಯೂ ಅಡಿಷನ್ ಆಗ್ಲಿ ಅಂತ ಅದಕ್ಕೆ ವಾಯ್ಸ್ ಓವರ್ ಕೊಡಿ ಅಥವಾ ಮ್ಯೂಸಿಕ್ ನ ಕೊಡಿ. ಬಟ್ ಅದು ಕೂಡ ನಿಮ್ಗೆ ರಿಪಿಟೇಟಿವ್ ಕಂಟೆಂಟ್ ಅಂತಾನೆ ಬರೋದು. ಯಾಕಂದ್ರೆ ಅದರಲ್ಲಿ ನೀವು ಜಸ್ಟ್ ಇಮೇಜಸ್ ಹಾಗೂ ವಾಯ್ಸ್ ಅದು ಬಿಟ್ರೆ ಮ್ಯೂಸಿಕ್ ನ ಯೂಸ್ ಮಾಡಿದಿರಾ ಅಷ್ಟೇ. ಅದನ್ ಬಿಟ್ರೆ ನಿಮ್ಮ ಎಲ್ಲಾ ವಿಡಿಯೋ ಫಾರ್ಮ್ಯಾಟ್ ಸೇಮ್ ಇರುತ್ತೆ. ಅದಕ್ಕೋಸ್ಕರ ರಿಪಿಟೇಟಿವ್ ಕಂಟೆಂಟ್ ಅಂತ ಬರುತ್ತೆ. ಅದೇ ನೀವೇನಾದ್ರೂ ಮಲ್ಟಿಪಲ್ ಇಮೇಜಸ್ ನ ಯೂಸ್ ಮಾಡಿ ಅಲ್ಲಿ ಇಲ್ಲಿ ಚಿಕ್ಕ ಎಡಿಟಿಂಗ್ ಮಾಡಿದ್ರು ಅದು ಬಂದು ರಿಯೂಸ್ ಕಂಟೆಂಟ್ ಅಲ್ಲಿನೇ ಬರುತ್ತೆ. ಸೊ ಅದಕ್ಕೋಸ್ಕರನೇ ಈ ರೀತಿಯ ಸ್ಕ್ರಾಲಿಂಗ್ ಟೆಕ್ಸ್ಟ್ ಆಗ್ಲಿ ಅಥವಾ ಮೋಟಿವೇಶನ್ ತರ ವಿಡಿಯೋಸ್ ಮಾಡಿದ್ರು ಅದಕ್ಕೆ ಜಸ್ಟ್ ಇಮೇಜಸ್ ಹಾಗೂ ಟೆಕ್ಸ್ಟ್ ಅಥವಾ ವಾಯ್ಸ್ ಓವರ್ ಕೊಟ್ಟು ಬಿಡಕ್ ಹೋಗ್ಬೇಡಿ. ಅಲ್ಲೂ ಕೂಡ ನಿಮ್ಗೆ ಈ ರೀತಿಯ ಪ್ರಾಬ್ಲಮ್ ಬರುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ಚಾನಲ್ ಮಾನಿಟೈಸ್ ಆಗಿದ್ರು ಮುಂದೆ ಹೋಗಿ ಅದು ಡಿಮಾನಿಟೈಸ್ ಆಗುತ್ತೆ. ಸೊ ಇಲ್ಲಿವರೆಗೂ ನಾವು ಯಾವ ರೀತಿಯ ವಿಡಿಯೋಸ್ ಮಾಡಿದ್ರೆ ಚಾನಲ್ ಮಾನಿಟೈಸ್ ಆಗಿಲ್ಲ ಅಂತ ತಿಳ್ಕೊಂಡ್ವಿ. ಈಗ ಆ ರಿಯೂಸ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಬಂದ್ರೆ ನೀವು ನೆಕ್ಸ್ಟ್ ಏನೆಲ್ಲ ಸ್ಟೆಪ್ ನ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಅದ್ರ ಮುಂಚೆ ವಿಡಿಯೋ ಎಲ್ಲಾದ್ರೂ ಇನ್ಫಾರ್ಮೇಟಿವ್ ಅನ್ಸ್ತಾ ಇದ್ರೆ ವಿಡಿಯೋನ ಲೈಕ್ ಮಾಡಿ. ಯೂಟ್ಯೂಬ್ ಅಲ್ಗಾರಿದಮ್ ಆಟೋಮೆಟಿಕ್ ಆಗಿ ತುಂಬಾ ಜನಕ್ಕೆ ಈ ಒಂದು ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ತುಂಬಾ ಜನಕ್ಕೆ ಈ ರೀತಿಯ ಪ್ರಾಬ್ಲಮ್ ಇರೋದ್ರಿಂದ ಅವರಿಗೂ ಕೂಡ ಮುಂದೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ಫಸ್ಟ್ ಸ್ಟೆಪ್ ಬಂದು ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಆಲ್ರೆಡಿ ನಾನು ಹಿಂದಿನ ವಿಡಿಯೋಸ್ ಅಲ್ಲೂ ಕೂಡ ಹೇಳಿದೀನಿ. ಅದೇನಪ್ಪಾ ಅಂದ್ರೆ ಗಾಬರಿ ಆಗ್ಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಇದು ಜಸ್ಟ್ ರಿಯೂಸ್ ಕಂಟೆಂಟ್ ಅಂತ ಬಂದಿರೋದಷ್ಟೇ. ನಿಮ್ಮ ಚಾನಲ್ ಇನ್ನೂ ಕೂಡ ಸೇಫ್ ಇದೆ. ಜಸ್ಟ್ ಈ ರಿಯೂಸ್ ಕಂಟೆಂಟ್ ನ ಸಾಲ್ವ್ ಮಾಡ್ಕೊಳ್ಳಿ. ಇದೊಂಥರ ಸಿಗ್ನಲ್ ಅಲ್ಲಿ ರೆಡ್ ಲೈಟ್ ಬಿದ್ದಂಗೆ. ಸಿಗ್ನಲ್ ನಿಮ್ಮ ಮೇಲೆ ಬಿದ್ದಿದೆ ಅಂತ ಅನ್ಕೋಬೇಡಿ. ಏನೆಲ್ಲ ಚಾನಲ್ ಅಲ್ಲಿ ಪ್ರಾಬ್ಲಮ್ ಇದೆ, ಯಾವ ರೀತಿಯ ವಿಡಿಯೋಸ್ ಮೇಲೆ ರಿಯೂಸ್ ಕಂಟೆಂಟ್ ಬಂದಿದೆ ಅದನ್ನ ಕರೆಕ್ಟ್ ಆಗಿ ನೋಡಿ ಸರಿ ಮಾಡ್ಕೊಳ್ಳಿ. ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ನಾನು ಚಾನಲ್ ಅಲ್ಲಿ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದೀನಿ. ಇಲ್ಲಪ್ಪ ಅಷ್ಟ್ ಟೈಮ್ ಇಲ್ಲ ಅಥವಾ ನನ್ಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನನ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಕನೆಕ್ಟ್ ಆಗಿ ನಿಮ್ಮ ಚಾನಲ್ ನ ನಾನು ಕಂಪ್ಲೀಟ್ ಆಗಿ A to Z ಚೆಕ್ ಮಾಡ್ತೀನಿ. ಯಾವ
ಯಾವ ವಿಡಿಯೋಸ್ ಮೇಲೆ ರಿಯೂಸ್ ಕಂಟೆಂಟ್ ಇದೆ, ಎಲ್ಲಿ ನಿಮ್ಮ ಚಾನಲ್ ಮೇಲೆ ಪ್ರಾಬ್ಲಮ್ ಆಗಿದೆ, ಎಲ್ಲದನ್ನ ನಿಮ್ಗೆ ಕಾಲ್ ಮುಖಾಂತರ ತಿಳಿಸ್ತೀನಿ. ನೀವೇನಾದ್ರೂ ಅಪೀಲ್ ಮಾಡ್ಬೇಕೋ ಅಥವಾ ರೀಅಪ್ಲೈ ಮಾಡ್ಬೇಕು, ಎಲ್ಲಾ ಸೊಲ್ಯೂಷನ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನಂತರ ಸಿಗ್ನಲ್ ಅಲ್ಲಿ ಗ್ರೀನ್ ಲೈಟ್ ಸಿಕ್ತಂಗ ಆಗುತ್ತೆ, ನಿಮ್ಮ ಚಾನಲ್ ಮಾನಿಟೈಸ್ ಆಗಿ ನಿಮ್ಮ ಗಾಡಿ ಮುಂದೆ ಹೋಗುತ್ತೆ ಅಷ್ಟೇ. ಓಕೆ, ಈಗ ವಿಡಿಯೋ ಬಿಗಿನಿಂಗ್ ಅಲ್ಲಿ ಏನೋ ಹೇಳಿದ್ದೆ ನೆನ್ಪಿದೆನಾ? ನೀವು ಆಲ್ರೆಡಿ ಹಳ್ಳಕ್ಕೆ ಬಿದ್ದಿದ್ದೀರಾ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗ ಅದನ್ನೇ ಹೇಳ್ಕೊಡ್ತೀನಿ ನೋಡಿ. ನಿಮ್ಗೆ ಈ ರೀತಿ ರಿಯೂಸ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಅಂತ ಬಂದಾಗ ಫಸ್ಟ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಏನೋ ಚಾನಲ್ ಅಲ್ಲಿ ರಿಯೂಸ್ ಕಂಟೆಂಟ್ ಇರಬಹುದು, ಚೆಕ್ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ಅನ್ನೋದು ಕಾನ್ಫಿಡೆನ್ಸ್. ಅಯ್ಯಯ್ಯೋ, ನನ್ ಚಾನಲ್ಗೆ ಆ ರಿಯೂಸ್ ಕಂಟೆಂಟ್ ಅಂತ ಹೆಂಗ್ ಬರುತ್ತೆ? ಆ ರೀತಿ ಬೇರೆಯವರು ಕೂಡ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿಲ್ವಾ, ನನ್ಗೆ ಬರ್ಬೇಕಾ? ಇದಕ್ಕೆ ಅಪೀಲ್ ಮಾಡ್ಲೇಬೇಕು. ಇದಕ್ಕೆ ಅನ್ನೋದು ಓವರ್ ಕಾನ್ಫಿಡೆನ್ಸ್. ಹಾಗೂ ನಿಮ್ಮ ನಾಲೆಜ್ಗೆ ಇಲ್ಲೊಂದು ಪಾಯಿಂಟ್ ಹೇಳ್ತೀನಿ, ಇಲ್ಲಿ ಓವರ್ ಕಾನ್ಫಿಡೆನ್ಸ್ ನಡೆಯಲ್ಲ. ಎಕ್ಸಾಮ್ ಹಾಲ್ ಅಲ್ಲಿ ಎಲ್ಲರೂ ಕೂಡ ಕಾಪಿ ಹೊಡೆದ್ರು, ಅದರಲ್ಲಿ ನೀವ್ ಸಿಗಾಕೊಂಡ್ರೆ ನಿಮ್ಗೆ ಪ್ರಶ್ನೆ ಕೇಳೋದು. ಅವಾಗ ನೀವು ಅವ್ರು ಮಾಡ್ತಿದಾರಂತ ನಾನು ಮಾಡ್ತಿದ್ದೀನಿ ಅಂದ್ರೆ ಯಾರು ಕೇಳಲ್ಲ. ಸೊ ಅದಕ್ಕೆ ನಿಮ್ಮ ಚಾನಲ್ ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಯಾವ ರೀತಿಯ ವಿಡಿಯೋಸ್ ನ ಹಾಕಿದೀರಾ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಮಿಂದ ಆಗಲ್ಲ ಅಂದ್ರೆ ಬೇರೆಯವ್ರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನಂತರ ಅಪೀಲ್ ಮಾಡೋ ಸಿಚುವೇಶನ್ ಇದ್ರೆ ಮಾತ್ರ ಅಪೀಲ್ ಮಾಡಿ. ಯಾಕಂದ್ರೆ ಅಪೀಲ್ ಏನಾದ್ರು ರಿಜೆಕ್ಟ್ ಆದ್ರೆ ಮೊದ್ಲಿಗೆ 30 ಡೇಸ್ ಕೊಟ್ಟಿದ್ರಲ್ಲ ರೀಅಪ್ಲೈ ಮಾಡಕ್ಕೆ, ಅದು ಬಂದು ಈಗ 90 ಡೇಸ್ ಆಗುತ್ತೆ. ಸೊ ಚಾನಲ್ ನ ಮಾನಿಟೈಸ್ ಮಾಡ್ಕೊಳ್ಳಕ್ಕೆ 90 ಡೇಸ್ ಕಾಯೋದು ಅಷ್ಟು ಈಸಿ ಇರಲ್ಲ. ಸೊ ಅದಕ್ಕೆ ನನ್ನ ಫೈನಲ್ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ, ನಿಮ್ಮ ಚಾನಲ್ ಅಲ್ಲಿ ಏನಾದ್ರೂ ರಿಯೂಸ್ ಕಂಟೆಂಟ್ ಅಥವಾ ರಿಪಿಟೇಟಿವ್ ಕಂಟೆಂಟ್ ಬಂದ್ರೆ ಅದನ್ನ ನೀವು ನಿಧಾನವಾಗಿ ಬುದ್ಧಿವಂತಿಕೆಯಿಂದ ಸಾಲ್ವ್ ಮಾಡ್ಕೊಳ್ಳಿ. ಇದರಲ್ಲಿ ಅರ್ಜೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ. ರಿಯೂಸ್ ಕಂಟೆಂಟ್ ಬಂದು ಟೆನ್ಷನ್ ಆಗ್ತಿದೆ, ಊಟ ಹೋಗ್ತಿಲ್ಲ, ನಿದ್ದೆ ಬರ್ತಿಲ್ಲ, ಆ ರೀತಿ ಏನಾದ್ರೂ ಇದ್ರೆ ಇನ್ಮೇಲೆ ಮಾಡಬೇಡಿ. ಅಲ್ಲ ಊಟ ಮಾಡಬೇಡಿ ಅಂತಲ್ಲ, ಟೆನ್ಷನ್ ಮಾಡ್ಕೋಬೇಡಿ ಅಂತ. ತುಂಬಾ ಟೆನ್ಷನ್ ಆಗ್ತಿದೆ ಅಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಅಲ್ಲಿ ನಿಮ್ಮ ರಿಯೂಸ್ ಕಂಟೆಂಟ್ ಗೆ ಸೊಲ್ಯೂಷನ್ ಪಕ್ಕಾ ಸಿಗುತ್ತೆ. ಅದೇ ರೀತಿ ನಿಮ್ಮ ಚಾನಲ್ ಅಲ್ಲಿ ಏನಾದ್ರೂ ರಿಯೂಸ್ ಕಂಟೆಂಟ್ ಬಂದಿದೆನಾ, ಹಾಗೂ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಾನ್ ನನ್ನ ರೂಮ್ಮೇಟ್ಗೆ ನಂಬಲ್ಲ. ಇಲ್ವೋ, ಅದು ಫ್ಲೋ ಆಗಿ ಬಂತಷ್ಟೇ. ಇಲ್ಲಪ್ಪ, ನಿಮ್ಮ ಮೇಲೆ ನಂಬಿಕೆ ಇದೆ. ಬಾ ಶೂಟ್ ಮಾಡು ಬಾ.